ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ವಿದ್ಯಾರ್ಥಿಗಳೇ. ಇವತ್ತಿನ ಕ್ಲಾಸ್ ಯಾವ್ದಪ್ಪ GK 360 23ನೇ ಕ್ಲಾಸ್ ವಿದ್ಯಾರ್ಥಿ. ಅದೇ ರೀತಿ ಗ್ರಹಗಳ ಮುಂದುವರಿದ ಟಾಪಿಕ್ ಆದ 3ನೇ ಭಾಗ ವಿದ್ಯಾರ್ಥಿಗಳೇ. ಅನೇಕ ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಯಾಕಂದ್ರೆ ನಾವು ಗ್ರಹಗಳ ಬಗ್ಗೆ ನೀಟಾಗಿ ಕಲಿಯಬೇಕು ವಿದ್ಯಾರ್ಥಿಗಳು. ಯಾಕಂದ್ರೆ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ವಿಡಿಯೋ. ಯಾಕಂದ್ರೆ ಒಂದು ಆನ್ಸರ್ ಕೊಟ್ಟು 4 ಆಪ್ಷನ್ ಕೊಟ್ಟು ಎ ಮಾತ್ರ ಸರಿನಾ ಬಿ ಮಾತ್ರ ಸರಿನಾ ಅನ್ನೋದು ಕಾನ್ಸೆಪ್ಟ್ ಅಲ್ಲ ವಿದ್ಯಾರ್ಥಿಗಳೇ. ಅನೇಕ ಜನರು ಯೂಟ್ಯೂಬ್ ಅಲ್ಲಿ ಶಾರ್ಟ್ ಕಟ್ ವೇದಲ್ಲಿ ಹೋಗುತ್ತಾರೆ. ಅದು ನಿಜವಾದ ದಾರಿ ಅಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದರೆ ಮಾತ್ರ ನಾವು ಆ ಪ್ರಶ್ನೆಗೆ ಸಮಾಧಾನ ಮಾಡಬಹುದು ವಿದ್ಯಾರ್ಥಿಗಳು. ಯಾಕಂದ್ರೆ ಉತ್ತರವನ್ನು ಹೇಳಬಹುದು. ಯಾಕಂದ್ರೆ ತುಂಬಾ ಕಷ್ಟ ವಿದ್ಯಾರ್ಥಿ. ದಯವಿಟ್ಟು ಚೆನ್ನಾಗಿ ಕೇಳಿ, ನೀಟಾಗಿ ಕಂಟೆಂಟ್ ಕೂಡ ತುಂಬಾ ಒಳ್ಳೆ ರೀತಿಯಾಗಿರಬೇಕು ವಿದ್ಯಾರ್ಥಿ. ಅದೇ ರೀತಿ ಗ್ರಹಗಳ ಪಾರ್ಟ್ 3 ವಿಡಿಯೋ ವಿದ್ಯಾರ್ಥಿಗಳು. ಅದೇ ರೀತಿ ಮುಂದಿನ ಗ್ರಹವಾದ ಶನಿ ಗ್ರಹವನ್ನು ಸ್ಟಾರ್ಟನ್ ಎಂದು ಕರೆಯುತ್ತೇವೆ ಇಂಗ್ಲಿಷ್ ಅಲ್ಲಿ. ಅದೇ ರೀತಿ ಎರಡನೇ ಅತ್ಯಂತ ದೊಡ್ಡ ಗ್ರಹವಾಗಿ ಶನಿ ಗ್ರಹವಾಗಿದೆ ವಿದ್ಯಾರ್ಥಿ. ಸೌರವ್ಯೂಹದ ಒಂದನೇ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಗುರು. ಫಸ್ಟ್ ಗುರು, ಸೆಕೆಂಡ್ ಶನಿ. ಸೌರವ್ಯೂಹದ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಗುರು ಗ್ರಹ. ಅದೇ ರೀತಿ ಸೌರವ್ಯೂಹದ ಎರಡನೇ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಅದೇ ರೀತಿ ಅತ್ಯಂತ ಸುಂದರವಾದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಇದು ಕೂಡ UPSC ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. PC ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೂಡ ಕ್ವಶನ್ ಆಗಿದೆ. ಅತ್ಯಂತ ಸುಂದರವಾದ ಸೌರ ಮಂಡಲದಲ್ಲಿ ಅತ್ಯಂತ ಸುಂದರವಾದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಇದು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಅದೇ ರೀತಿ ಅತ್ಯಂತ ಸುಂದರವಾದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಅದೇ ರೀತಿ 60ಕ್ಕಿಂತ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ ಶನಿ ಗ್ರಹ. 60ಕ್ಕಿಂತ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ ವಿದ್ಯಾರ್ಥಿಗಳು. ಇದು ಕೂಡ ಕ್ವಶನ್ ಆಗಿದೆ. ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. 60ಕ್ಕಿಂತ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ. ಅದೇ ರೀತಿ ಆ 60 ಉಪಗ್ರಹಗಳಲ್ಲಿ ಒಂದಾದ ಟೈಟಾನ್ ಎಂಬ ಉಪಗ್ರಹವು ಸೌರ ಮಂಡಲದ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ. ಸೌರ ಮಂಡಲದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಯಾವ ಟೈಟಾನ್. ಇದು ಟೈಟಾನ್ ಯಾವ ಗ್ರಹದ ಉಪಗ್ರಹ ಅಂದ್ರೆ ಶನಿ ಗ್ರಹದ ಉಪಗ್ರಹ. ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿ. ಶನಿ ಗ್ರಹದ ಉಪಗ್ರಹದ ಟೈಟಾನ್. ಅದೇ ರೀತಿ ವಿದ್ಯಾರ್ಥಿ ಉಂಗುರ ರಚನೆಯನ್ನು ಹೊಂದಿದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಇದು ಸಾಕಷ್ಟು ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಮತ್ತು KPSC ಅಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ ವಿದ್ಯಾರ್ಥಿಗಳೇ. ಉಂಗುರ ರಚನೆಯನ್ನು ಹೊಂದಿದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಉಂಗುರ ರಚನೆಯನ್ನು ಹೊಂದಿದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಶನಿ ಗ್ರಹದಲ್ಲಿ ಹೈಡ್ರೋಜನ್ ನ ಜಲಜನಕದ ಪ್ರಮಾಣ ಎಷ್ಟಪ್ಪ 88%. ಅದೇ ರೀತಿ 11% ಹೀಲಿಯಂ. ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಇದು UPSC ಕ್ವಶನ್ ಅಲ್ಲಿ UPSC ಕಂಡಕ್ಟ್ ಮಾಡ್ತಿರುವ IAS IPS ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅತ್ಯಂತ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಯಾವ್ದಪ್ಪ ಅಂದ್ರೆ 88% ಜಲಜನಕ ಮತ್ತು 11% ಹೀಲಿಯಂ ಅನ್ನು ಈ ಶನಿ ಗ್ರಹದಲ್ಲಿ ಹೊಂದಿರುತ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಯುರೇನಸ್ ಅನ್ನು ನೀಲಿ ಗ್ರಹ ಎಂದು ಕರೆಯುತ್ತೇವೆ. ನೀಲಿ ಗ್ರಹ ಯಾಕಂದ್ರೆ ಮೀಥೇನ್ ಪ್ರಭಾವ ಜಾಸ್ತಿ ಆಗಿರುತ್ತದೆ. ಮೀಥೇನ್ ಪ್ರಮಾಣ ಜಾಸ್ತಿ ಆಗಿರುತ್ತೆ. CH4 ಮೀಥೇನ್ ಅನ್ನು ಸೂತ್ರ ಏನಪ್ಪ ಅಂದ್ರೆ CH4. ಇದು ಕೂಡ ಸೈನ್ಸ್ ವಿಭಾಗದಲ್ಲಿ ಕೇಳಲಾಗಿದೆ. ಮೀಥೇನ್ ಒಂದು ಸೂತ್ರ ಕೂಡ ಕೇಳಲಾಗಿದೆ ವಿದ್ಯಾರ್ಥಿ. ದಯವಿಟ್ಟು ಕೇಳಿ. ಅದೇ ರೀತಿ ನೀಲಿ ಗ್ರಹ ಎಂದು ಯುರೇನಸ್ ಗ್ರಹವನ್ನು ಕರೆಯುತ್ತೇವೆ. ಯಾಕಪ್ಪ ಅಂದ್ರೆ ಅಲ್ಲಿ ಮೀಥೇನ್ ಪ್ರಭಾವ, ಮೀಥೇನ್ ಅನಿಲ ಜಾಸ್ತಿ ಆಗಿರುವುದರಿಂದ ಅದು ನೀಲಿ ಗ್ರಹ ಎಂದು ಕರೆಯಲ್ಪಡುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಯುರೇನಸ್ ನ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ ನಾಟಕಗಳ ಹೆಸರುಗಳನ್ನು ಇಡಲಾಗಿದೆ. ಯಾವ ಉಪಗ್ರಹಗಳಿಗೆ ವಿಲಿಯಂ ಶೇಕ್ಸ್ಪಿಯರ್ ನಾಟಕಗಳ ಹೆಸರನ್ನು ಇಡಲಾಗಿದೆ ಅಂದ್ರೆ ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ ನಾಟಕಗಳ ಹೆಸರು ಇಡಲಾಗಿದೆ. ಇದು ಕೂಡ ಕ್ವಶನ್ ಆಗಿದೆ. ಅದೇ ರೀತಿ ವಿದ್ಯಾರ್ಥಿಗಳು ಈ ಒಂದು ಯುರೇನಸ್ ಗ್ರಹವನ್ನು ಎಷ್ಟರಲ್ಲಿ ಸಂಶೋಧನೆ ಮಾಡಿದ್ದಾರೆ ಅಂದ್ರೆ 1781 ವಿಲಿಯಂ ಹರ್ಷಲ್. ಇದು ಕೂಡ RSI ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. RSI 2012ರಲ್ಲಿ ಕ್ವಶನ್ ಆಗಿದೆ. RSI ಎಕ್ಸಾಮ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್. ಅದೇ ರೀತಿ ವಿದ್ಯಾರ್ಥಿಗಳೇ 1781ರಲ್ಲಿ ವಿಲಿಯಂ ಹರ್ಷಲ್ ಎಂಬ ಈ ಯುರೇನಸ್ ಗ್ರಹವನ್ನು ಕಂಡು ಹಿಡಿದಿದ್ದಾನೆ. ಅದೇ ರೀತಿ ವಿದ್ಯಾರ್ಥಿಗಳು ಲಾಸ್ಟ್ ಕೊನೆಯ ಗ್ರಹ ಯಾವ್ದಪ್ಪ ಅಂದ್ರೆ ಸೂರ್ಯನಿಗೆ ಅತ್ಯಂತ ದೂರದ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ್. ಈ ನೆಪ್ಚೂನ್ ಗ್ರಹ ಅತ್ಯಂತ ದೂರದ ಗ್ರಹ. ಸೂರ್ಯನಿಂದ ಅತಿ ದೂರವಾದ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ್ ಗ್ರಹ. ಅದೇ ರೀತಿ ಸೂರ್ಯನ ಸುತ್ತ ಒಂದು ಸುತ್ತಾಕಲು ಈ ಗ್ರಹ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂದ್ರೆ 165 ವರ್ಷ ತೆಗೆದುಕೊಳ್ಳುತ್ತದೆ. ಇದು ಕೂಡ ಕ್ವಶನ್ ಆಗಿದೆ PC ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ. ಅದೇ ರೀತಿ ಈ ನೆಪ್ಚೂನ್ ಗ್ರಹ ಒಂದು ಸುತ್ತು ಸೂರ್ಯನನ್ನು ಹಾಕಲು ಎಷ್ಟು ವರ್ಷಗಳು ಬೇಕಾಗುತ್ತವೆ ಅಂದ್ರೆ 165 ಇಯರ್ಸ್ ಬೇಕಾಗುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳು ಶನಿ ಗ್ರಹದ ಮಗ ಎಂದು ಕೂಡ ಈ ಒಂದು ನೆಪ್ಚೂನ್ ಗ್ರಹವನ್ನು ಕರೆಯುತ್ತೇವೆ. ಶನಿ ಗ್ರಹದ ಮಗ ಎಂದು ನೆಪ್ಚೂನ್ ಗ್ರಹವನ್ನು ಕರೆಯುತ್ತೇವೆ. ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಇದು ಕೂಡ ಮುಂದೆ ಕೇಳಬಹುದು ಪ್ರಶ್ನೆ. ಅದೇ ರೀತಿ ಶನಿ ಗ್ರಹದ ಮಗ ಎಂದು ನೆಪ್ಚೂನ್ ಗ್ರಹವನ್ನು ಕರೆಯುತ್ತೇವೆ ವಿದ್ಯಾರ್ಥಿ. ಅದೇ ರೀತಿ GK 360 23ನೇ ಕ್ಲಾಸ್ ಗ್ರಹಗಳ ಪಾರ್ಟ್ 3 ವಿಡಿಯೋ. ಇದು ತುಂಬಾ ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳು. ಅದೇ ರೀತಿ ಶನಿ ಗ್ರಹವನ್ನು ಸ್ಟಾರ್ಟನ್ ಎಂದು ಕರೆಯುತ್ತೇವೆ ಇಂಗ್ಲಿಷ್ ಅಲ್ಲಿ ಕೂಡ ನಾವು ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಈ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಕನ್ಫ್ಯೂಸ್ ಮಾಡಕ್ಕೆ ಶನಿ ಗ್ರಹ ಅಂತ ಕೊಡೋದು. ಸ್ಟಾರ್ಟನ್ ಗ್ರಹ ಯಾವ ಗ್ರಹ ಸೌರಮಂಡಲದ ಅತ್ಯಂತ ಸುಂದರವಾದ ಗ್ರಹ ಸ್ಟಾರ್ಟನ್ ಎಂದು ಕೊಡಬಹುದು ವಿದ್ಯಾರ್ಥಿಗಳು. ಅದೇ ರೀತಿ ಎರಡನೇ ಅತಿ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಒಂದನೇ ದೊಡ್ಡ ಗ್ರಹ ಗುರುಗ್ರಹ ಭೂಮಿಗಿಂತ 11 ಪಟ್ಟು ದೊಡ್ಡದಾಗಿದೆ. ಗುರುಗ್ರಹ ಇದು ಕೂಡ ಗೊತ್ತಿರಬೇಕು. ಗುರುಗ್ರಹ ಭೂಮಿಗಿಂತ 11 ಪಟ್ಟು ದೊಡ್ಡದಾಗಿದೆ. ಇನ್ನ ಕ್ಲಾಸ್ ಅಲ್ಲಿ ನಾನು ಹೇಳಿ ಚೆನ್ನಾಗಿ ಕೇಳಿದ್ದೆ. ಅದೇ ರೀತಿ ಅತ್ಯಂತ ಸುಂದರವಾದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. 60ಕ್ಕಿಂತ ಹೆಚ್ಚು ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಟೈಟಾನ್ ದೊಡ್ಡ ಉಪಗ್ರಹವಾಗಿದೆ. ಶನಿ ಗ್ರಹ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ. ಅದೇ ರೀತಿ ವಿದ್ಯಾರ್ಥಿ ಉಂಗುರ ರಚನೆಯನ್ನು ಹೊಂದಿದ ಗ್ರಹವಾಗಿದೆ. ಉಂಗುರ ರಚನೆಯನ್ನು ಹೊಂದಿದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಉಂಗುರ ರಚನೆಯನ್ನು ಹೊಂದಿದ ಗ್ರಹ ಯಾವ್ದಪ್ಪ ಅಂದ್ರೆ ಶನಿ ಗ್ರಹ. ಅದೇ ರೀತಿ ಈ ಶನಿ ಗ್ರಹದಲ್ಲಿ 88% ಜಲಜನಕ, 11% ಹೀಲಿಯಂ ಇರುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಮುಂದಿನ ಗ್ರಹ ಯಾವ್ದಪ್ಪ ಅಂದ್ರೆ 7ನೇ ಗ್ರಹ ಯಾವುದು ಯುರೇನಸ್. ಈ ಯುರೇನಸ್ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯುತ್ತೇವೆ. ಯಾಕಂದ್ರೆ ಇಲ್ಲಿ ಮೀಥೇನ್ ಪ್ರಭಾವ ಜಾಸ್ತಿಯಾಗಿ ಕಂಡು ಬರುತ್ತದೆ. ಮೀಥೇನ್ ಅನಿಸುತ್ತದೆ CH4. ಇದು ಕೂಡ ಗೊತ್ತಿರಬೇಕು. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಯುರೇನಸ್ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯುತ್ತೇವೆ. ಯಾಕಂದ್ರೆ ಅಲ್ಲಿ ಮೀಥೇನ್ ಪ್ರಭಾವ ಜಾಸ್ತಿ ಆಗುತ್ತೆ. ಅದೇ ರೀತಿ ಯುರೇನಸ್ ನ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ ನಾಟಕಗಳ ಹೆಸರನ್ನು ಇಡಲಾಗಿದೆ. ಅದೇ ರೀತಿ ಈ ಯುರೇನಸ್ ಗ್ರಹವನ್ನು 1781 ವಿಲಿಯಂ ಹರ್ಷಲ್ ಎಂಬ ಕಂಡು ಹಿಡಿದಿದ್ದಾನೆ, ಸಂಶೋಧನೆ ಮಾಡಿದ್ದಾನೆ. ಅದೇ ರೀತಿ ಲಾಸ್ಟ್ ಗ್ರಹ ಯಾವುದು ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ ಯಾವ್ದಪ್ಪ ಅಂದ್ರೆ ನೆಪ್ಚೂನ್ ಗ್ರಹ. ಈ ನೆಪ್ಚೂನ್ ಗ್ರಹ ಸೂರ್ಯನಿಂದ ಅತಿ ದೂರವಾದ ಗ್ರಹ. ಇದು ಸೂರ್ಯನ ಸುತ್ತಾಕಲು ಒಂದು ಸುತ್ತಿಗೆ 165 ವರ್ಷಗಳು 165 ಇಯರ್ಸ್ ತೆಗೆದುಕೊಳ್ಳುತ್ತದೆ. ಸೂರ್ಯನನ್ನು ಒಂದು ಸುತ್ತಾಕಲು 165
ವರ್ಷಗಳು ತೆಗೆದುಕೊಳ್ಳುತ್ತದೆ. 165 ಇಯರ್ಸ್ ಬೇಕಾಗುತ್ತದೆ. ಒಂದು ಸುತ್ತಾಕಲು ಸೂರ್ಯನನ್ನು ಒಂದು ಸುತ್ತಾಕಲು 165 ವರ್ಷಗಳು ಬೇಕಾಗುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಒಂದು ನೆಪ್ಚೂನ್ ಗ್ರಹವನ್ನು ಶನಿ ಗ್ರಹದ ಮಗ ಎಂದು ಕೂಡ ಕರೆಯುತ್ತೇವೆ. ಯಾವುದೇ ಒಂದು ಪ್ರಶ್ನೆ ಕೇಳಬಹುದು ವಿದ್ಯಾರ್ಥಿಗಳೇ. ಈ ಒಂದು ಜಿಕೆ ವಿಭಾಗದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಗ್ರಹಗಳ ಮೇಲೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ದಯವಿಟ್ಟು ನಾವು ಎಲ್ಲಾ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಕಲಿಯಬೇಕು ವಿದ್ಯಾರ್ಥಿ. ಆಗತಾನೆ ನಾವು ಯಶಸ್ಸು ಆಗಲು ತುಂಬಾ ಸಾಧ್ಯವಾಗುತ್ತದೆ. ಇಲ್ಲಕಂದ್ರೆ ಒಂದು ಆನ್ಸರ್ ಕೊಟ್ಟು 4 ಆಪ್ಷನ್ ಕೊಟ್ಟು ನಾವು ಟೈಮ್ ವೇಸ್ಟ್ ಮಾಡೋದು ಯೂಟ್ಯೂಬ್ ಅಲ್ಲಿ ಜಾಸ್ತಿಯಾಗಿ ಕ್ಲಾಸ್ಗಳು ನಡೆಯುತ್ತವೆ ವಿದ್ಯಾರ್ಥಿ. ಅವೆಲ್ಲ ಅಷ್ಟೊಂದು ಸಂಪೂರ್ಣವಾದ ಮಾಹಿತಿ ಅಲ್ಲ ವಿದ್ಯಾರ್ಥಿಗಳು. ಯಾಕಂದ್ರೆ ನಾವು ಸಿಂಪಲ್ ಆಗಿದ್ರೆ ಕೂಡ ತುಂಬಾ ಅದ್ಭುತವಾಗಿ ಕಲಿಯಬೇಕು ವಿದ್ಯಾರ್ಥಿಗಳ ಕ್ಲಾಸ್ಗಳನ್ನು. ಯಾಕಂದ್ರೆ ನಾವು ಬೋರ್ಡ್ ಮೇಲೆ ಕ್ಲಾಸ್ ಮಾಡಿದ್ರೆ ನಮಗೂ ಕೂಡ ಬೋರ್ಡ್ ಮೇಲೆ ಕ್ಲಾಸ್ ಮಾಡಿದ್ರೆ ನಮಗೆ ತುಂಬಾ ಗೊತ್ತಾಗುತ್ತೆ ವಿದ್ಯಾರ್ಥಿ. ಯಾಕಂದ್ರೆ ನಾವು ಒಂದು ಗ್ರಹಗಳ ಬಗ್ಗೆ ಶನಿ ಗ್ರಹದ ಬಗ್ಗೆ ಎಲ್ಲ ಮಾಹಿತಿ ನಾವು ನೋಡಬೇಕು ವಿದ್ಯಾರ್ಥಿ. ಆಗತಾನೆ ನಾವು 4 ಆಪ್ಷನ್ ಕೊಟ್ಟಿದಾಗ ಅವು ನಾವು ಕಾಮೆಂಟ್ ಮಾಡಿದಾಗ ಎಲ್ಲ ಟೈಮ್ ವೇಸ್ಟ್ ವಿದ್ಯಾರ್ಥಿ. ಯಾಕಂದ್ರೆ ನಾವು ಸಂಪೂರ್ಣವಾಗಿ ಕಲಿಯಬೇಕು. ನಾವು ಕಲಿಯೋಕೆ ಇದ್ದೀವಿ ವಿದ್ಯಾರ್ಥಿಗಳು. ದಯವಿಟ್ಟು ನಾವು ಇಲ್ಲಿ ಎಕ್ಸಾಮ್ ಏನು ನಡೀತಿಲ್ಲ, ನಾವು ಸಂಪೂರ್ಣವಾಗಿ ಫಸ್ಟ್ ಒಂದು ಬುಕ್ ಹೋದ್ರೆ ನಾವು ಯಾವುದೇ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬಲ್ಲವು. ಇಲ್ಲಕಂದ್ರೆ ಕಷ್ಟ ವಿದ್ಯಾರ್ಥಿಗಳು. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ಗ್ರಹಗಳ ಟಾಪಿಕ್ ಮುಕ್ತಾಯವಾಗುತ್ತದೆ.